ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳುವಂತಹ ಕರಾಟೆ ಹಾಗೆ ತಾಯ್ಕೊಂಡು ಇದರ ತರಬೇತಿಯನ್ನ ಪಡೆದು ಇದೀಗ ಅದರ ಪ್ರಗತಿಗಾಗಿ ಬೆಲ್ಟ್ ಅನ್ನ ಪಡೆಯುವಂತಹ ಹಂತಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸರ್ವರ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಈ ಸಂಸ್ಥೆಯ ಮುಖ್ಯಸ್ಥರು, ಈ ಸಂಸ್ಥೆಯ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲ್ಲ, ವೇದಿಕೆಯಲ್ಲಿರುವಂತಹ ಶ್ರೀಯುತರಾದ ಮಾಸ್ಟರ್ ಕುಶಾಲ್ ಕುಮಾರ್ ಇವರನ್ನು ಕೂಡ ನಾನು ಸರ್ವರ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಶ್ರೀಯುತರಾದ ಚಂದ್ರಶೇಖರ್ ವೃತ್ತ ನಿರೀಕ್ಷಕರು ಮಡಿಕೇರಿ ಇವರನ್ನ ಕೂಡ ನಾನು ಸರ್ವರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತರಾದ ನವೀನ್ ಕುಮಾರ್ ಆಡಳಿತ ವೈದ್ಯಾಧಿಕಾರಿ ಸರ್ಕಾರಿ ಆಸ್ಪತ್ರೆ ಸುಳ್ಯ ಇವರನ್ನ ಕೂಡ ನಾನು ಸರ್ವರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ರಾಜೇಶ್ವರಿ ಬಿಕೆ ಸ್ತ್ರೀ ತಜ್ಞರು ಸರ್ಕಾರಿ ಆಸ್ಪತ್ರೆ ವಿರಾಜಪೇಟೆ ಇವರನ್ನ ಕೂಡ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕುಶಾಲ್ ಕುಮಾರ್ ಇವರು ಆರಂಭಿಸಿದಂತಹ ಕನಸಿನ ಸಂಸ್ಥೆ ಇದು. ಇವರು ದೇಶ ವಿದೇಶಗಳಲ್ಲಿ ಪ್ರದರ್ಶನವನ್ನ ನೀಡಿದಂತಹ ಪಟು ಕೂಡ ಹೌದು. ಕಿಂಗ್ಡೌನ್ ಹಾಗೆ ಬೀಜಿಂಗ್ ನಲ್ಲಿ ಕೂಡ ನಮ್ಮ ಭಾರತ ದೇಶವನ್ನ ರೆಪ್ರೆಸೆಂಟ್ ಮಾಡಿದಂತಹ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ತದನಂತರದಲ್ಲಿ ನಾನು ಒಂದು ಸಂಸ್ಥೆಯನ್ನ ಮಾಡಬೇಕು, ಇಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನ ಒಂದಷ್ಟು ಪಟುಗಳನ್ನ ತಯಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 15 ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕೂಡ. ಒಂದು ಜೋರಾದ ಕೈ ಚಪ್ಪಾಳೆಯನ್ನ ಇದಕ್ಕಾಗಿ ಖಂಡಿತವಾಗಿ ನಾವು ನೀಡಲೇಬೇಕು. ಈಗ ಕಾರ್ಯಕ್ರಮವನ್ನ ಉದ್ವಿಗ್ನವಾಗಿ ಉದ್ಘಾಟಿಸುವಂತಹ ಸಮಯ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ವರ್ಗದವರು ಕೂಡ ದೀಪವನ್ನ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ವಿಗ್ನ ಚಾಲನೆಯನ್ನ ನೀಡಬೇಕಾಗಿ. ಆರೋಗ್ಯಂ ಧನ ಸಂಪದಾ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ ಹಾರ್ ದಿವ್ಯಾರಾ ಬಾಹುಂ ನಮಸ್ಕಾರ तिराचे ते कापसाची वात दिवा देवे देवा पाशी उजेड पडे विष्णू पाशी माझा नमस्कार मी बैस बाजे माझा ಕಾರ್ಯಕ್ರಮಗಳಲ್ಲಿ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ತಡವಾಯಿತು. ಹಾಗೂ ನಾವು ಈಗ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಲೇಬೇಕು. ಹಾಗೆ ಮುಂದೆ ಹೋಗೋಣ. ಸೊ ನಮ್ಮ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ಮೇಡಮ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಹೇಳುವಂಥದ್ದು ಏನೂ ಇಲ್ಲ. ಸೊ ಈ ಕಾರ್ಯಕ್ರಮ ಯಾಕೆ ಸ್ಟಾರ್ಟ್ ಮಾಡಿದ್ದೇವೆ, ಇಷ್ಟು ವರ್ಷದಿಂದ ಏನೇನು ಆಗಿದೆ, ಇರುವಂಥ ಪೇರೆಂಟ್ಸ್ಗೆ ಮಕ್ಕಳಿಗೆ ಆಲ್ಮೋಸ್ಟ್ ಗೊತ್ತಾಗಿದೆ. ಸೊ 2015ಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇದನ್ನು. 2015ಇಂದ ಆಲ್ಮೋಸ್ಟ್ ಒಂದು 250 ಸ್ಟೂಡೆಂಟ್ಸ್ ಅಂತ ಇಲ್ಲಿಂದ ಬಿಲ್ಡ್ ಆಗಿ ಹೋಗಿದ್ದಾರೆ. ಆಲ್ಮೋಸ್ಟ್ ಒಂದು 10 ನ್ಯಾಷನಲ್ ಮೆಡಲ್ ತನಕ ಸಿಕ್ಕಿದೆ ನಮಗೆ, ಒಂದು 40 ಸ್ಟೇಟ್ ಮೆಡಲ್ ಸಿಕ್ಕಿದೆ. ಸೊ ಇನ್ನೂ ಮುಂದೆ ಹೋಗ್ತಾ ಇದ್ದಾರೆ ಮಕ್ಕಳು. ಇನ್ನು ನಿಮ್ಮೆಲ್ಲರೂ ಸಪೋರ್ಟ್ ಇಟ್ಟಿದ್ರೆ ಇನ್ನೂ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಮುಂದೆ ಹೋಗೋಣ. ತುಂಬ ಧನ್ಯವಾದಗಳು ಶ್ರೀಧರಿಗೆ. ನಾವು ಆಗ್ಲೇ ಮಕ್ಕಳನ್ನ ತಯಾರು ಮಾಡ್ತಾ ಇರುವಂತಹ ರೀತಿಗೆ ಬೇಕಾಗಿ ಎಂಬ ಉತ್ತರ ಅಲ್ಲಿಂದ ಬಂತು. ಬಹುಶಃ 15 ವರ್ಷದ ತರಗತಿಯನ್ನು ನಡೆಸಿದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದುವರೆದ ವೇದಿಕೆಯಲ್ಲಿರುವಂತಹ ಅತಿಥಿ ವರ್ಗದವರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೇನೆ. ಗೌರವಾನ್ವಿತ ಶಾಸಕರು ಸಾಹೇಬರೇ, ಹಾಗೂ ಈ ಸಂಸ್ಥೆಯನ್ನು ಕಟ್ಟಿ ಮುನ್ನಡೆಸ್ತಾ ಇರ್ತಕ್ಕಂತಹ ಟೀಚರ್ ಕುಮಾರ್ ಸರ್ ಅವರೇ, ಹಾಗೂ ನವೀನ್ ಸರ್ ಅವರೇ, ಅವರ ಶ್ರೀಮತಿಯವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಈ ಸಂಸ್ಥೆಯ ವಿದ್ಯಾರ್ಥಿಗಳೇ, ಅವರ ಪೋಷಕರೇ, ಸ್ನೇಹಿತರೆ, ಮೇಡಮ್ ಅವರು ಎಲ್ಲ ನಿರೂಪಣೆ ಮಾಡುವಾಗಲೇ ಭಾಳಷ್ಟು ಹೇಳಿದರು. ನಮಗೆ ಭಾಳ ಸಂತೋಷ ಇರುತ್ತೆ. ನನ್ನ ಮಗ ಕೂಡ ಇಲ್ಲಿಂದಲೇ ಟೈಕ್ವಾಂಡೋ ಮತ್ತು ಕರಾಟನ ಕಲ್ತ್ಕೊಂಡು ಮತ್ತು ಅಲ್ಲಿ ಕುಶಾಲನಗರದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇವರೇ ಮಾಸ್ಟರ್ ಅದಕ್ಕೆ. ಇಂಥ ಒಂದು ನಮ್ಮ ಈ ಕೊಡಗು ಜಿಲ್ಲೆಯಲ್ಲಿ ಈ ಥರ ಒಂದು ಸಂಸ್ಥೆ ಇದೆ ಅಂತ ಹೇಳೋದೇ ನಮಗೆ ಭಾಳಷ್ಟು ಹೆಮ್ಮೆ. ಎಲ್ಲವೂ ಕೂಡ ಒಂದು ಕಲೆ, ಟೈಕ್ವಾಂಡೋ, ಕರಾಟೆ,
ಇದು ನಮ್ಮ ರೆಗ್ಯುಲರ್ ಎಜುಕೇಷನ್ ಜೊತೆಗೆ ಇದು ಕೂಡ ಒಂದು ಕಲೆ ಅಂತ ನಾವು ಅಂದ್ಕೊಳ್ತೀವಿ. ಪ್ರತಿಯೊಬ್ಬ ಮಕ್ಕಳು ಕೂಡ ಅದನ್ನು ಕಲಿತ್ರೆ ಖಂಡಿತವಾಗ್ಲೂ ಅವರದಂಥ ಡಿಸಿಪ್ಲಿನ್ ಬರ್ತದೆ. ಜೊತೆಗೆ ಅವರ ಜೀವನದುದ್ದಕ್ಕೂ ಒಂದಲ್ಲ ಒಂದು ಬಗೆಯಲ್ಲಿ ಅವರು ಕಲಿತಂಥ ವಿದ್ಯೆಗಳು ಅವರಿಗೆ ಜೀವನದುದ್ದಕ್ಕೂ ಸಹಕಾರಿಯಾಗುತ್ತೆ. ನಂತರ ಈ ಥರ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕಂದ್ರೆ ಕನಸು ಮಾತ್ರ ಸಾಧ್ಯ ಇಲ್ಲ, ಜೊತೆಗೆ ಡೆಡಿಕೇಶನ್ ಬೇಕಾಗುತ್ತೆ. ಜೊತೆಗೆ ಅದನ್ನು ಮುಂದುವರಿಸುವಂಥ ಡೆಡಿಕೇಶನ್ಸ್, ಸಪೋರ್ಟು ಎಲ್ಲವೂ ಕೂಡ ಬೇಕಾಗುತ್ತೆ. ಈಗಾಗಲೇ ಸರ್ ಹೇಳ್ತಾ ಇದ್ರು, ಕೆಲವು ಮೆಡಲ್ಗಳನ್ನೆಲ್ಲ ಅವರು ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲೆಲ್ಲ ತೊಗೊಂಡಿದ್ದೀವಿ ಅಂತೇಳಿ. ಸೊ ಮುಂದುವರಿಸಿ ಸರ್, ಕನಸು ಇದೆ ಮುಂದುವರಿಲಿ. ನಮಗೆ ನಮ್ಮ ಕೊಡಗು ಜಿಲ್ಲೆಯ ಈ ಒಂದು ಸಂಸ್ಥೆಗೆ ಒಂದು ಮೆಡಲ್ ಬಂದರೂ ಕೂಡ ನಮಗೆ ಭಾಳಷ್ಟು ಸಂತೋಷ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯಕ್ಕೂ ರಾಜ್ಯ ಮಟ್ಟದಲ್ಲೂ ಪ್ರದರ್ಶನವನ್ನು ನೀಡಲಿ, ಇನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಳ್ಳೆಯ ಪ್ರದರ್ಶನವನ್ನು ನೀಡಿ ನಿಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಯಶಸ್ಸು ಸಿಗಲಿ. ನಮ್ಮ ನ್ಯಾಷನಲ್ ಲೆವೆಲಲ್ಲೂ ಕೂಡ ಅವರು ಬೆಂಚಲಿ, ಅಂತಾರಾಷ್ಟ್ರೀಯ ಲೆವೆಲ್ ಕೂಡ ಹೋಗಲಿ ಅಂತ ಹೇಳ್ತಾ ನಮ್ಮೆಲ್ಲ ಹಾರೈಕೆ ನಿಮ್ಮಲ್ಲಿ ಇರ್ತದೆ. ಸೊ ನೀವು ನಡೆಸ್ತಾ ಇದ್ದೀರಿ. ನಾವು ಸಾಮಾನ್ಯವಾಗಿ ಎಲ್ಲ CBSE ನಂತರ ಸ್ಟೇಟ್ ಸಿಲೆಬಸ್ ಅದನ್ನೇ ನಾವು ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತೇವೆ. ಸೊ ಒಂದು ಫ್ರೇಮ್ ವರ್ಕ್ ಒಳಗಡೆ ಮಾತ್ರ ನಮ್ಮ ತಿಳುವಳಿಕೆಗಳಿರ್ತವೆ. ಸೊ ಈ ಮಕ್ಕಳನ್ನೆಲ್ಲ ನೋಡಿದಾಗ ಭಾಳಷ್ಟು ಖುಷಿ ಆಗುತ್ತೆ. ನಮಗೂ ಕೂಡ ಒಂದು ಟ್ರೈನಿಂಗ್ ಒಂದು ತಿಂಗಳಿರುತ್ತೆ ಕರಾಟೆ ಅಂತೇಳಿ. ನಾವು ಆವಾಗಲೇ ಯಾಕೆ ಸೇರಿಕೊಳ್ಳಿಲ್ಲ ಅಂತೇಳಿ ಅನಿಸ್ತಾ ಇತ್ತು ನಮಗೆ. ಇವನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಮುಂದಕ್ಕೂ ಕೂಡ ನಿಮಗೆ ಒಳ್ಳೆ ಭವಿಷ್ಯ ಇದೆ. ಬಹುಶಃ ಕುಮಾರ್ ಸರ್ ಅವರು ನಿಮ್ಮನ್ನೆಲ್ಲ ಮುಂದುವರಿಸುವಂಥ ಜವಾಬ್ದಾರಿ ತಗೊಂಡಿದ್ದಾರೆ. ನಿಮಗೆ ಯಶಸ್ಸು ಸಿಗಲಿ ಅಂತೇಳಿ ಹೇಳ್ತಾ ವೇದಿಕೆಯಲ್ಲಿ ಒಂದೆರಡು ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ವಂದಿಸಿ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಮಾಸ್ಟರ್ ಕುಶಾಲ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮರ್ಕಾರ ಟೈಕ್ವಾಂಡೋ ಕ್ಲಬ್ MTC ವತಿಯಿಂದ ಏನು ಬೆಲ್ಟ್ ಹ್ಯಾಂಡ್ ಓವರ್ ಸೆರೆಮನಿ. ನನಗೆ ಯಾಕೆ ನಮಗೆ ಗೊತ್ತಿಲ್ಲ ಅಂತಂದರೆ, ನಾವು ಈ ಸ್ಪೋರ್ಟಲ್ಲಿ ನಾನು ಭಾಗವಹಿಸಿಲ್ಲ. ನನಗೀಗ ಬೆಲ್ಟ್ಗಳು ನೀವು ಹೇಳ್ದಂಗೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಷನ್ಸ್ ಆಗಿರ್ಬೋದು, ಈ ಬೆಲ್ಟ್ಗಳು ಕೊಡೋಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳು ತುಂಬ ಖುಷಿಯಾಗಿ ಈ ಬೆಲ್ಟ್ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಒಂದು ಹುಮ್ಮಸ್ಸಲ್ಲಿತ್ತು. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸರಿಸಿದಂಥ ನಮ್ಮ ಹಿರಿಯ ಗೈನಕಾಲಜಿಸ್ಟು ಆಬ್ಸ್ಟೆಟ್ರಿಷಿಯನ್ ಅಂತ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರೇ, ಡಾಕ್ಟರ್ ನವೀನ್ ಅವರು, ನಮ್ಮ ಸುಳ್ಯ ಡಿಸ್ಟ್ರಿಕ್ಟ್ ಜನರಲ್ ಸರ್ಜನ್ ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಚಂದ್ರಶೇಖರ್ ಅವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅವ್ರ ತಂದೆ ತಾಯಿಗಳು, ತಮ್ಮೆಲ್ಲ ಇವತ್ತು ಬೆಳಗ್ಗಿಂದ 5ರಿಂದ ಸ್ಟಾರ್ಟ್ ಆಗಿ ಇಷ್ಟೊತ್ತಿಗೆ ನೀವೆಲ್ಲ ತಮ್ಮ ಮಕ್ಕಳನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾಳೆ ಟುಮಾರೋ ಸಂಡೇ ಅಲ್ಲ ಸಂಡೇ ಟು ಮಂಡೇ ಇಸ್ ಟೆನ್ಷನ್. ಆ ವಿಚಾರದಲ್ಲಿ ತಮ್ಗೆಲ್ಲರಿಗೂ ಒಂದು ಸ್ವಲ್ಪ ಕ್ಷಮೆ ಕೇಳ್ತಾ, ಕಾರಣ ಅಂತಂದರೆ ಸುತ್ತೂರು ಸ್ವಾಮೀಜಿಯವ್ರು ಬಂದಿದ್ರು ಮಡಿಕೇರಿಗೆ. ಆ ವಿಚಾರ ಅವ್ರ ಜೊತೆಲಿ ಇರಬೇಕಾಗಿತ್ತು. ಮಾತ್ರ ಟೈಕ್ವಾಂಡೋ ಈಸ್ ಅ ಕೊರಿಯನ್ ಬೇಸ್ಡ್ ಏನು ಸ್ಪೋರ್ಟ್ಸ್ ಅಂದರೆ ಮಾರ್ಷಲ್ ಆರ್ಟ್ಸ್ ಥರದ್ದೊಂದು ಒಂದು ಫಾರ್ಮ್ಯಾಟ್ ಇರೋದ್ರಿಂದ ಏನೇನು ಕಲಿಸ್ತದೆ ಅಂತ ನನಗೆ ಅಂತೂ ಈ ಕಾಂಬ್ಯಾಟಿಂಗ್ ಸ್ಪೋರ್ಟ್ಸಲ್ಲಿ ನಾನು ಭಾಗವಹಿಸೋಕ್ಕೆ ನನ್ನ ತಂದೆ ತಾಯಿಗಳು ನನಗೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಮೊದಲೇ ನಾನು ಮನೇಲಿ ತುಂಬ ಗಲಾಟೆ ಮಾಡ್ತಿದ್ದೆ. ಇದೇನಾದ್ರೂ ಕಲ್ತ್ಬಿಟ್ಟಿದ್ದಿದ್ರೆ ತಂದೆ ತಾಯಿಗಳು ಹೊಡೆಯೋಕ್ಕೆ ಪ್ರಯತ್ನ ಮಾಡ್ಬೋದಾಯಿತು ಅಂತ ಅದಕ್ಕೆ ನಾನು ಈ ಸ್ಪೋರ್ಟ್ಸಿಂದ ಸ್ವಲ್ಪ ದೂರ ಹಾಕಿದ್ದು. ಮಾತ್ರ ನೀವು ಹೇಳ್ದಂಗೆ ಮಕ್ಕಳಿಗೆ ಡಿಸಿಪ್ಲಿನ್, ಫಿಟ್ನೆಸ್ ಆಗಿರ್ಬೋದು, ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು, ಅದೇ ರೀತಿಲಿ ಟೈಕ್ವಾಂಡೋ ಅಂತಂದರೆ ವೇ ಆಫ್ ಫಿಸ್ಟ್ ಆ್ಯಂಡ್ ಫುಟ್ ಏನು ದ ವೇ ಆಫ್ ಫಿಸ್ಟ್ ಆ್ಯಂಡ್ ಫುಟ್ ಅಂತ ಏನು ಅದರ್ಥ. ಆ ವಿಚಾರದಲ್ಲಿ ವಿಶೇಷವಾಗಿ ಒಲಿಂಪಿಕ್ಸಿಗೆ 2000 ಇಸ್ವಿಲಿ ಒಲಿಂಪಿಕ್ಸ್ಗೂ ಒಫಿಷಿಯಲ್ ಸ್ಪೋರ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಿರಂತರವಾಗಿ ನಮ್ಮ ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು ಹಲವಾರು ಕಾಂಪಿಟೇಷನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಈ ಭಾಗದಲ್ಲಿ ಕರಾಟೆ ಚಾಂಪಿಯನ್ ಅಂತ ನಾವೇನು ಅರುಣ್ ಮಚ್ಚಯ್ಯ ಸರ್ ಅವರೇ, ನಾವು ಅವರು ಈ ಭಾಗದಲ್ಲಿ ಸ್ಪೋರ್ಟ್ಸಲ್ಲಿ ಕರಾಟೆಲಿ ರಾಜಕೀಯದವ್ರು ಸೇರ್ಕೊಂಡು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ಅರುಣ್ ಮಚ್ಚಯ್ಯ ಸರು ಆ ಮಟ್ಟಕ್ಕೆ ಬಂದರೆ ಬರೋದ ದಿವಸ ಕುಶಾಲ್ ಸರ್ ನೀವು ಪ್ರಾಧಿಕಾರಕ್ಕೆ ಅವಕಾಶ ನೀವು ಮಾಡಿದ್ರೆ ನಾವು ಮುಂದಿನ ದಿನದಲ್ಲಿ, ಯಾಕೆ ಅಂತಂದರೆ ಜನಸಂಖ್ಯೆ ಈ ಸ್ಪೋರ್ಟ್ಸಲ್ಲಿ ಕಲಿಯೋದು ಕಡಿಮೆ. ಈಗ ನಾನು ಕಲ್ತಿರೋಂಥ ಸ್ಪೋರ್ಟ್ಸು ಬಾಸ್ಕೆಟ್ಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಲಕ್ಷಾಂತರ ಜನ ಬಂದು ಕಲಿತಾ ಇರ್ತಾರೆ. ಈ ಥರದ್ದು ಅದು ಎಸ್ಪೆಷಲಿ ಮಡಿಕೇರಿಲಿ ಇಷ್ಟು 30-35 ಮಕ್ಕಳು ನೀವು ಮಾಡ್ತಾ ಇದ್ದಂಥ ದೇವರಂತ ಕೆಲಸ ಮಾಡ್ತಾ ಇದ್ದಾರೆ ಮಾಸ್ಟ್ರೆ. ನಾನು ನಮ್ಮ ತಂದೆ ತಾಯಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪುಸ್ತಕ ಮುಖ್ಯ, ಎಕ್ಸಾಮಲ್ಲಿ ಪರೀಕ್ಷೆ ಬರೆಯೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುಖ್ಯ. ಮಾತ್ರ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಮಕ್ಕಳಿಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ಳೇಬೇಕು. ಕಾರಣ ಏನಂತಂದರೆ
ಇಂಗ್ಲೀಷಲ್ಲಿ ಅವ್ನು ಇನ್ನೊಂದು ಗಾದೆ ಹೇಳ್ತೀನಿ, ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್. ಅದಕ್ಕೋಸ್ಕರ ಈ ಬಾಂಧವ್ಯತೆ, ಈ ಇಂಟ್ರಾಕ್ಷನ್, ಈ ಕಾನ್ಫಿಡೆನ್ಸು ಇನ್ನೆಲ್ಲೂ ಕ್ಲಾಸ್ ರೂಮಲ್ಲಿ ಸಿಕ್ಕಲ್ಲ. ಅದಕ್ಕೋಸ್ಕರ ಈ ಥರ ಸಮಸ್ಯೆಗಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸೇರಿಕೊಂಡು, ಏನು ಇವತ್ತು ಹೈರಾಕಿ ನನಗೂ ಗೊತ್ತಿಲ್ಲ, ರೆಡ್ ಇಂದ ಬ್ಲ್ಯಾಕಾ, ವೈಟ್ ಇಂದ ಬ್ಲ್ಯಾಕ್, ಅದೇ ರೀತಿಲಿ ಈಗ ಗ್ರೀನ್ ಇರ್ಬೋದು, ಬ್ಲೂ, ಯೆಲ್ಲೋ, ಬ್ರೌನ್ ಇದೆಯಾ, ಬ್ರೌನು ಇದರಲ್ಲಿರೋದು ಕರಾಟೆಯಲ್ಲಿ. ಆ ವಿಚಾರದಲ್ಲಿ ನಾವು ಕೆಲವು ಜನನೇ ನೋಡ್ತಿದ್ದೋ ಪಿಕ್ಚರಲ್ಲಿ, ನೀವು ನೋಡಿರ್ಬೋದು ಈ ವಯಸ್ಸಾಗಿರೋರ ನಂತರ, ಬ್ರೂಸ್ಲಿ ಆಗಿರ್ಬೋದು, ಜಾಕಿ ಚಾನ್ ಆಗಿರ್ಬೋದು, ಅವರೆಲ್ಲ ಪಿಕ್ಚರ್ಸ್ ಅಂದರೆ ಮೂವೀಸ್ ಕಡೆಗೂ ಹೋದ್ರು. ಬಿಕಾಸ್ ದೇ ಯೂಸ್ ದಿಸ್ ಎಸ್ ಅ ಮಾರ್ಷಲ್ ಆರ್ಟ್ಸ್ ಎಸ್ ಅ ಪ್ಲಾಟ್ಫಾರ್ಮ್. ಆ ವಿಚಾರದಲ್ಲಿ ನೀವು ಯೂಸ್ ಇಟ್ ಸೆಲ್ಫ್ ಡಿಫೆನ್ಸಿಗೆ, ಡಿಸಿಪ್ಲಿನ್ಗೆ, ಫಿಟ್ನೆಸ್ಸಿಗೆ, ಅದೇ ರೀತಿ ಕೋಆರ್ಡಿನೇಷನ್ಗೆ, ಮೆಂಟಲ್ ಸ್ಟೆಬಿಲಿಟಿಗೆ ಅದೆಲ್ಲನೂ ಉಪಯೋಗಿಸ್ಕೊಂಡ್ರೆ ನಮ್ಮ ಡೆವಲಪ್ಮೆಂಟಿಗೆ, ಕಂಪ್ಲೀಟ್ ಟೋಟಲ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಕೆಲವು ಹಿರಿಯರು ಇವತ್ತು ಸೇರ್ಕೊಂಡವ್ರೆ. ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಚೀಫ್ ಆದಂಥ ನಮ್ಮ ಡಾಕ್ಟರ್ ಅರುಣ್ ಅವರು ಐ ಥಿಂಕ್ ಈಸ್ ದ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ he is also there. So I congratulate each and every child, each and every parent for participating and putting your child into taekwondo. ನಾನು ಸಂಪೂರ್ಣ ವಿಶ್ವಾಸ ಇದೆ, ಕುಶಾಲ್ ಸರ್ ಮಾಸ್ಟರಿಂದ ಇನ್ನೂ ಅದ್ಭುತವಾಗಿ ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಿ ಹುಮ್ಮಸ್ ತುಂಬಿಸೋಕೆ ನೀವು ನನ್ನ ಕಡೆಯಿಂದ ನಿಮ್ಮ ಸಮಸ್ಯೆಗೆ ಹೆಂಗ್ ಸಹಾಯ ಮಾಡ್ಬೋದು ನೀವು ಹೇಳಿ. ಸರ್ಕಾರದ ಸಹಾಯಧನ ಕೊಡಕ್ಕೆ ಆಗಿಲ್ಲರೂ ನಾವೆಲ್ಲರೂ ಸೇರ್ಕೊಂಡು ಒಂದು ವೈಯಕ್ತಿಕವಾಗಾದ್ರೂ ದೇರ್ ವಿತ್ ಅವ್ರ MTC ಪರ ನಾವು ನಿಲ್ತೀವಿ. ಅದೇ ರೀತಿಯಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳು ಅವರೇ, ರಾಜಕೀಯ ಸ್ನೇಹಿತರುಗಳು, ನಾವು ನಿಮ್ಮ ಜೊತೆ ಒಂದೊಂದು ಕ್ಲಾಸಿಗೆ ಬರಬೇಕಾಗುತ್ತೆ. ಯಾಕೆ ಹೇಳ್ತೀನಿ ಅಂತಂದ್ರೆ ತಾಳ್ಮೆ ನಾವು ಕಲಿಬೇಕು, ಡಿಸಿಪ್ಲಿನ್ ಆಗಿರ್ಬೇಕು. ನೋಡಿ 5 o'clock ಪ್ರೋಗ್ರಾಮ್, ನಾನು 7 o'clock ಬಂದಿದ್ದೀನಿ. ಇಲ್ಲಾಂದ್ರೆ ಈ ಮಕ್ಳ ಕೈಲಿ ನಡ್ಸ್ಕೊಂಡ್ರೆ ನಾವು ಕರೆಕ್ಟ್ ಆಗ್ತೀವಿ. ಆ ವಿಚಾರದಲ್ಲಿ ಪ್ರೀತಿಯ ಮಕ್ಕಳು ನಿರಂತರವಾಗಿ ಈ ಸ್ಪೋರ್ಟ್ನ ಈಗ ಸ್ಟಾರ್ಟ್ ಮಾಡಿದಿರ, ಎಕ್ಸಾಮ್ ಬರ್ತಾ ಇರ್ತವೆ, ಕಷ್ಟ ಬರ್ತಾ ಇರ್ತವೆ, ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಫಿಟ್ನೆಸ್ಸಿಗೆ, ಮೆಂಟಲಿಟಿ ಸ್ಟೆಬಿಲಿಟಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತೊಮ್ಮೆ ನಮ್ಮ ಮಾಸ್ಟರ್ ಆದಂಥ ಕುಶಾಲ್ ಸರ್ ಅವರು ಅದ್ಭುತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇನ್ನೂ ಉನ್ನತ ಸ್ಥಾನಕ್ಕೆ ತಾವು ತಲುಪಿ ಸ್ಪೋರ್ಟು ನಿಮ್ಮ ಮುಖಾಂತರ ಪ್ರಚಾರ ಆಗಲಿ ಅಂತ ಹೇಳ್ತಾ ನಾನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ನೀವೆಲ್ಲರೂ ಸೇರಿ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ದಿನಗಳಲ್ಲಿ ಕೂಡ ನಿಮ್ಮ ಪ್ರೋತ್ಸಾಹ ನಮ್ಮೊಂದಿಗೆ ಹೀಗೆ ಇರಲಿ ಅನ್ನೋ ಆಶಯದೊಂದಿಗೆ ಮುಂದಿನ ಮಾತಿಗಾಗಿ ನಾನು ಶ್ರೀಯುತರಾದ ನವೀನ್ ಕುಮಾರ್ ಇವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ತಂದೆ ತಾಯಿಗಳೇ ಮತ್ತು ಪ್ರೀತಿಯ ಮಕ್ಕಳೇ, ಈ ದಿನ ಇಲ್ಲಿ ಬೆಲ್ಟ್ ವಿತರಣೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದು ನನಗೆ ಮೂರನೇ ಇದು ಫಂಕ್ಷನ್ ನಾನು ಮಾಡ್ತಾ ಇರೋದು. ಸೊ ಈ ಹಿಂದೆನೂ ಬೆಲ್ಟ್ ವಿತರಣೆ ಸಮಾರಂಭಕ್ಕೆ ನಾನು ಪಾಲ್ಗೊಂಡಿದ್ದೆ. ಸೊ ಎಲ್ಲರೂ ಇಲ್ಲಿ ಮಕ್ಕಳೆಲ್ಲ ಬಂದು ಸೇರಿ ಕರಾಟೆ ಕಲಿತು ಬೆಲ್ಟ್ ಒಂದರಿಂದ ಇನ್ನೊಂದು ಅಂತೇಳಿ ಮುಂದಕ್ಕೆ ಹೋಗ್ತಾ ಇದ್ದರೆ ಖುಷಿ ಆಗುತ್ತೆ. ಹಾಗೂ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲೂ ಸಹ ಇಲ್ಲಿನ ಮಕ್ಕಳು ಭಾಗವಹಿಸಿ ಅನೇಕ ಪದಕಗಳನ್ನು ತೆಗೆದುಕೊಂಡಿರ್ತಾರೆ. ಇದು ಒಂದು ಹೆಮ್ಮೆಯ ವಿಷಯ. ಸೊ ಇದರ ಜೊತೆಗೆ ಈ ಕರಾಟೆ ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಮಕ್ಕಳೆಲ್ಲ ಇಲ್ಲಿ ಬಂದು ಅಭ್ಯಾಸ ಮಾಡ್ತಾರೆ. ಅದರಿಂದ ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸಿಂದ ನಮ್ಮ ಬಾಡಿ, ನಮ್ಮ ಆರೋಗ್ಯ ಸಹ ಉತ್ತಮವಾಗಿರ್ತದೆ. ಏನಾದರೂ ಒಂದು ಸಾಧಿಸಬೇಕಾದ್ರೆ ನಮ್ಮ ಆರೋಗ್ಯ ಮುಖ್ಯ. ಆರೋಗ್ಯವನ್ನು ಕಾಪಾಡುವಲ್ಲಿ ಈ ಕರಾಟೆ ಕ್ಲಾಸು ಸಹ, ಪ್ಲಸ್ ಇಲ್ಲಿ ಫಿಟ್ನೆಸ್ ಕ್ಲಾಸು ಸಹ ನಡೀತಾ ಇದೆ. ನಾವು ಸಹ ಬಂದು ಇಲ್ಲಿ ರೆಗ್ಯುಲರ್ ಅಲ್ಲದಿದ್ದರೂ ಅಪರೂಪಕ್ಕೆ ಬಂದು ಮಾಡಿ ಹೋಗ್ತಾ ಇದ್ದೀವಿ. ಸೊ ಇದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹಾಗೆ ಮಾನಸಿಕ ಸಮತೋಲನ ಬರುತ್ತೆ. ಎಲ್ಲವೂ ಸಹ ಅಭಿವೃದ್ಧಿ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮುಂದುವರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಇಲ್ಲಿ ಸೇರಿಸಿ ಕರಾಟೆ ಕಲಿತು, ಮತ್ತು ಅದು ನಮ್ಮ ಸ್ವಯಂ ರಕ್ಷಣೆಗೆ ಸಹ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಶ್ರೀಯುತ.
ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಏನು ಅಂದರೆ ಈಗಿನ ಜಗತ್ತಿನಲ್ಲಿ ಎಲ್ಲ ಮಕ್ಕಳಿಗೆ ದೊಡ್ಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅಲಂಕರಿಸಬೇಕು ಅನ್ನೋದೇ ತಂದೆ ತಾಯಿಗಳ ಆಸೆ ಮತ್ತು ಆಕಾಂಕ್ಷೆಗಳಾಗಿರ್ತದೆ. ಆ ಎಲ್ಲ ಸಾಧನೆಗಳನ್ನ ಮಾಡಲಿಕ್ಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್. ಬರೀ ಓದೋದಂದರೆ ಇದು ಬುಕ್ ವರ್ಮ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡುವಾಗ ಮಕ್ಕಳದು ಮೆದುಳಿನ ಬೆಳವಣಿಗೆ ಚೆನ್ನಾಗಾಗ್ತದೆ. ಮತ್ತು ಏನು ಈ ಕರಾಟೆ ಕ್ಲಾಸ್ ಅಥವಾ ಟೇಕ್ವಾಂಡೋ ಅದರಲ್ಲಿ ಭಾಗವಹಿಸ್ಕೊಂಡು ತೊಡಗಿಸ್ಕೊಂಡ್ರೆ ನಮ್ಮದು ದೈಹಿಕ ಸಮತೋಲನ ಕಾಪಾಡಿಕೊಳ್ಬೋದು. ಡಾಕ್ಟರ್ ನವೀನ್ ಅವರು ಹೇಳಿದಂಗೆ ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಆರೋಗ್ಯ ಮತ್ತು ಮಾನಸಿಕ ಎರಡು. ಆರೋಗ್ಯ ಅಂದರೆ ನಾವು WHO ಪ್ರಕಾರ ಬರೀ ದೈಹಿಕ ಆರೋಗ್ಯ ಅಂತ ಅಲ್ಲ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲನೂ ಇನ್ವಾಲ್ವ್ ಆಗಿರ್ತದೆ. ಅದನ್ನೆಲ್ಲ ಸಮತೋಲನವಾಗಿ ಕಾಪಾಡಿಕೊಂಡು ಈ ವಿದ್ಯೆನ ಅಳವಡಿಸ್ಕೊಂಡು ತೊಡಗಿಸ್ಕೊಂಡ್ರೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಇದು ತುಂಬ ಹೆಲ್ಪ್ ಆಗ್ತದೆ. ಏಕೆಂದರೆ ಈಗಿನ ಕಾಲದಲ್ಲಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಷ್ಟೇ ನಾವು ರಕ್ಷಣೆಯಲ್ಲಿ ಇದ್ದೀವಿ ಅಂತ ಅಂದ್ರೂ ಎಲ್ಲೋ ಒಂದು ಕಡೆ ತೊಡಕುಗಳು ಬರ್ಬೋದು. ಸ್ವಯಂ ರಕ್ಷಣೆಗೆ ಈ ವಿದ್ಯೆ ತುಂಬ ಅನುಕೂಲ ಆಗ್ತದೆ. ಹುಡುಗಿರಿಂದ ಹುಡುಗಿರಿಗೆ ಆಗ್ಬೋದು ಅಥವಾ ಹುಡುಗರ ಹೆದರಿಗೆ ಆಗ್ಬೋದು. ಹೆಣ್ಣು ಮಕ್ಕಳಿಗೆ ಇದರಿಂದ ತುಂಬ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲ ಮಕ್ಕಳಿಗೆ ತಂದೆ ತಾಯಿಗಳಿಗೆ ನೆರೆದಿದ್ದೀರಾ. ಮಕ್ಕಳಿಗೆ ಈ ವಿದ್ಯೆ ಅಥವಾ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಆಗ್ಬೋದು. ಬರೀ ಸ್ಪೋರ್ಟ್ಸ್ ಅಂತ ಅಲ್ಲ, ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅದನ್ನೆಲ್ಲ ತೊಡಗಿಸ್ಕೊಳ್ಳೋಕ್ಕೆ ನೀವು ಅನುಕೂಲ ಮಾಡಿಕೊಟ್ರೆ ಮಕ್ಕಳು ಮುಂದೆ, ಈಗ ಮಕ್ಕಳೇ ನಮ್ಮ ದೇಶದ ಮುಂದಿನ ಪ್ರಜೆಗಳಾಗ್ತಾರೆ. ಸಮೃದ್ಧ ದೇಶನ ಕಟ್ಟಲಿಕ್ಕೆ ಮಕ್ಕಳುಗಳೇ ಬುನಾದಿ ಆಗ್ತಾರೆ. ಸೊ ಅವರನ್ನು ನಾವು ಬೆಳೆಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆಲ್ಲ ನೀವು ಒತ್ತಾಸೆ ಕೊಟ್ಬಿಟ್ಟು ಇದು ಮಾಡಬೇಕು. ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ಎಲ್ಲರಿಗೂ ಮಾತಾಡ್ತಾರೆ. ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತಹ ದಂಪತಿಗಳು ಒಂದು ಜೋರಾದ ಕೈ ಚಪ್ಪಾಳೆಯಲ್ಲಿ ತನ್ನ ಪ್ರದರ್ಶನವನ್ನ ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಇದನ್ನ ನೋಡ್ಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ.
4 ವರ್ಷದ ಡಿಪ್ಲೊಮಾವನ್ನ ಮುಗಿಸಿ ಇದೀಗ ಬ್ಲಾಕ್ ಬೆಲ್ಟ್ ಟೈಕೊಂಡುವಿನ ಬ್ಲಾಕ್ ಬೆಲ್ಟ್ ಅನ್ನ ಶ್ರೀಯುತರು ಪಡ್ಕೊಳ್ತಾ ಇದ್ದಾರೆ. ತುಂಬು ಹೃದಯದ ಶುಭಾಶಯಗಳನ್ನ ಕೂಡ ಈ ಮೂಲಕ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಬ್ಲಾಕ್ ಬೆಲ್ಟ್ ನಲ್ಲಿ ಟೈಕೊಂಡುವಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಸ್ಟರ್ ಜೊತೆ ಕೇಳುವಾಗ ಅವರು ಹೇಳ್ತಾ ಇದ್ರು, ರೆಗ್ಯುಲರ್ ಹಾರ್ಡ್ ವರ್ಕ್ ಮಾಡಿ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡು ಶಾರ್ಟ್ ಪೀರಿಯಡ್ ಅಲ್ಲಿ ಡಿಪ್ಲೊಮಾವನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಮಧುರ, ನಿಮ್ಮ ಕಲಿಕೆ ನಿಮ್ಮ ಸಾಧನೆ ಹೀಗೆ ಮುಂದುವರಲಿ ಅಂತ ಆಶಿಸ್ತಾ ಶುಭಾಶಯಗಳು ಮಧುರ, ಮತ್ತಷ್ಟು ಸಾಧನೆ ಮಾಡುವಲ್ಲಿ. ಶ್ರೀ ಸುರೇಂದ್ರ ಬಹದ್ದೂರ್ ಕತ್ಯಾಳ್ ಅತಿಥಿ ಗಣ್ಯರು ಈ ಒಂದು ಬ್ಲಾಕ್ ಬೆಲ್ಟ್ ಅನ್ನ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಶುಭಾಶಯಗಳು ಶ್ರೀ ಸುರೇಂದ್ರ ಬಹದ್ದೂರ್ ಕತ್ಯಾಳ್, ಮತ್ತಷ್ಟು ಸಾಧನೆ ಮಾಡುವಲ್ಲಿ ಆ ದೇವರು ನಿಮಗೆ ಶಕ್ತಿಯನ್ನ ನೀಡಿ ನಿಮ್ಮ ಕಲಿಕೆ. ಅತಿಥಿ ಗಣ್ಯರು ದಯವಿಟ್ಟು ಈ ಒಂದು ಬ್ಲಾಕ್ ಬೆಲ್ಟ್ ಅನ್ನ ಹಸ್ತಾಂತರಿಸಬೇಕು. ಕೆಲವು ದಿನಗಳ ಹಿಂದೆ ಅಷ್ಟೇ ಇಂಜುರಿ ಆದ ಕಾರಣದಿಂದಾಗಿ ಈಗ ರೆಸ್ಟ್ ನಲ್ಲಿರೋರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೋಹಿತ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಕೂಡ ಹಾರೈಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೋಹಿತ್ ಹೆಚ್ಎಸ್, ಮತ್ತಷ್ಟು ಸಾಧನೆಯನ್ನ ಮಾಡುವಂತಾಗಲಿ. ಮುಂದಿನ ಬ್ಲಾಕ್ ಬೆಲ್ಟ್ಗಾಗಿ ಮನಸ್ವಿ ಅವರು ಬರದೇ ಇರುವ ಕಾರಣದಿಂದಾಗಿ ಅವರ ಪೋಷಕರು ಈ ಒಂದು ಬ್ಲಾಕ್ ಬೆಲ್ಟ್ ಅನ್ನ ತಗೊಳ್ತಾ ಇದ್ದಾರೆ. ಅತಿಥಿ ಗಣ್ಯರು ಇದನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬ್ಲಾಕ್ ಬೆಲ್ಟ್ಗಾಗಿ ಸಫಾ ಇವರ ಪೋಷಕರು ಇದನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಫಾರವರ ಪೋಷಕರು ಇದನ್ನ ಸ್ವೀಕರಿಸಬೇಕು. ಅತಿಥಿ ವರ್ಣದವರನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಬ್ಲಾಕ್ ಬೆಲ್ಟ್ಗಾಗಿ ಅಮೀನ್ ಮೊಹಸಿನ್ ಮಿರ್ಜಾ
ಅವರು ಕೂಡ ಬಂದಿಲ್ಲ. ಮುಂದಿನ ಬ್ಲ್ಯಾಕ್ ಬೆಲ್ಟ್ಗಾಗಿ ಸಫಾ ಆಲಿಶಾ. ಮುಂದಿನ ಬ್ಲ್ಯಾಕ್ ಬೆಲ್ಟ್ಗಾಗಿ ಸಫಾ ಆಲಿಶಾ. ಬ್ಲ್ಯಾಕ್ ಬೆಲ್ಟ್ ಅನ್ನ ಪಡ್ಕೊಂಡಂತಹ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು.
ಇರುವಂತಹ ಶ್ರೀಯುತರಾದ ಚಂದ್ರಶೇಖರ್ ಸರ್ ಕೂಡ ನಮ್ಮ ಕಿರು ಕಾಣಿಕೆಯನ್ನ ಕಿರು ಸನ್ಮಾನವನ್ನ ದಯವಿಟ್ಟು ಸ್ವೀಕರಿಸಬೇಕು ಸರ್. ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ತುಂಬು ಹೃದಯದ ಧನ್ಯವಾದಗಳು ಸರ್. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಪ್ರೋತ್ಸಾಹ ನಮ್ಮೊಂದಿಗೆ ಹೀಗೆ ಇರಲಿ. ವಿದ್ಯಾರ್ಥಿಗಳ ಮೇಲೆ ಹಾಗೆ ಈ ಸಂಸ್ಥೆಯ ಮೇಲೆ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಸಾಧನೆಯನ್ನ ಮಾಡುವಂತಹ ಆಶಿಸ್ತಾ ಇದ್ದೇನೆ. ಪಶುಪತಿ ಗಾದ್ಯಾರ್ ರೆಡ್ ಬೆಲ್ಟ್, ಕಂಗ್ರ್ಯಾಚುಲೇಷನ್ಸ್ ಪಶುಪತಿ. ಮೋಕ್ಷಿತ್ ಎಚ್.ಎಸ್ ರೆಡ್ ಬೆಲ್ಟ್, ಮೋಕ್ಷಿತ್ ಎಚ್.ಎಸ್ ರೆಡ್ ಬೆಲ್ಟ್. ಸನಾ ಬ್ಲೂ ಬೆಲ್ಟ್, ಋತ್ವಿ ಸನಾ ಬ್ಲೂ ಬೆಲ್ಟ್, ಅಕ್ಷಿತಾ ಸಿ.ಎಸ್ ಯೆಲ್ಲೋ ಬೆಲ್ಟ್, ಅಕ್ಷಿತಾ ಸಿ.ಎಸ್ ಯೆಲ್ಲೋ ಬೆಲ್ಟ್, ಅಕ್ಷಿತಾ ಸಿ.ಎಸ್ ಆಯ್ತಾ, ಅಕ್ಷಿತಾ ಸಿ.ಎಸ್. ಆರುಷ್ ಪರ್ವೀನ್, ಕ್ಯಾಥ್ಲಿನ್ ಕೆ.ಜಿ ರೆಡ್ ಬೆಲ್ಟ್, ಕ್ಯಾಥ್ಲಿನ್ ಕೆ.ಜಿ ರೆಡ್ ಬೆಲ್ಟ್. ಆರುಷ್ ಪರ್ವೀನ್ ಬ್ಲೂ ಬೆಲ್ಟ್, ಆರುಷ್ ಪರ್ವೀನ್ ಬ್ಲೂ ಬೆಲ್ಟ್. ಆನ್ಯಾ ಪರ್ವೀನ್ ಬ್ಲೂ ಬೆಲ್ಟ್, ಅವಿನಾಶ್ ಪಿ.ಎಚ್ ಗ್ರೀನ್ ಬೆಲ್ಟ್, ಅವಿನಾಶ್. ಅದ್ವಿಕಾ ಪಿ.ಕೆ ಯೆಲ್ಲೋ ಬೆಲ್ಟ್, ಅದ್ವಿಕಾ. ಕ್ರಿಸ್ಲೇನ್ ಕೆ.ಜೆ ರೆಡ್ ಬೆಲ್ಟ್, ಕ್ರಿಸ್ಲೇನ್ green belt. Yes, congratulations. ಮತ್ತಷ್ಟು ಸಾಧನೆಯನ್ನ ಕಲಿರಿ. ನಮ್ಮ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡುವಂತಾಗಲಿ. ನಮ್ಮ ಕೊಡಗಿನ ಹೆಮ್ಮೆಗೆ ಮತ್ತೊಂದು ಗರಿ ನಿಮ್ಮಿಂದ ಬರಲಿ ಅಂತ ಈ ವೇದಿಕೆಯ ಮೂಲಕ ಆಶಿಸ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವೆಲ್ಲರೂ ಬಂದು ತಲುಪಿದ್ದೇವೆ. ಒಂದೇ ಮಾತಿನಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮವನ್ನ ಚಂದ್ರಕಾಣಿಸಿದಂತಹ ಮಾನ್ಯ ಶಾಸಕರಿಗೆ ಹಾಗೆ ಚಂದ್ರಶೇಖರ್ ಸರ್ ಹಾಗೆ ವೇದಿಕೆಯಲ್ಲಿದ್ದಂತಹ ಶ್ರೀಮತಿ ಮತ್ತು ಶ್ರೀ ನವೀನ್ ಸರ್ ಹಾಗೆ ರಾಜೇಶ್ವರಿ ಮ್ಯಾಮ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಸಹಕಾರ ಪ್ರೀತಿ ನಮ್ಮೊಂದಿಗೆ ಹೀಗೆ ಇರಲಿ ಅಂತ ಮತ್ತೊಮ್ಮೆ ಆಶಿಸ್ತಾ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸಂಸ್ಥೆಯ ರೂವಾರಿ ಶ್ರೀಯುತರಾದ ಮಾಸ್ಟರ್ ಕುಶಲ್ ಕುಮಾರ್ ಸರ್, ನೀವು ವಿದ್ಯಾರ್ಥಿಗಳನ್ನ ಟ್ರೈನ್ ಅಪ್ ಮಾಡ್ತಾ ಇರ್ಬೋದು ಅಥವಾ ಅವರಿಗೆ